ಹಲೋ, ನಮಸ್ಕಾರ. ಎಲ್ಲರಿಗೂ MS ಚಾಂಟ್ ಯೂಟ್ಯೂಬ್ಗೆ ಸ್ವಾಗತ. ನಿಮ್ಮ ಒಂದು ಸಬ್ಸ್ಕ್ರೈಬ್, ಶೇರ್ ನಮ್ಮ ಮುಂದಿನ ವಿಡಿಯೋಗಳಿಗೆ ಪುಷ್ಟಿದಾಯಕ. ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಈ ಮಾತನ್ನ ಕೇಳೇ ಇದ್ದೀವಿ. ಜೀವನದಲ್ಲಿ ಮದುವೆ ಮಾಡೋದು, ಮನೆ ಕಟ್ಟೋದು ತುಂಬಾ ಕಷ್ಟದ ವಿಷಯ. ಎಷ್ಟೋ ಜನಕ್ಕೆ ಸ್ವಂತ ಮನೆಯಾಗಬೇಕು ಎನ್ನುವ ಕನಸು ಇರುತ್ತೆ. ಇದಕ್ಕೋಸ್ಕರ ತುಂಬಾನೇ ಪ್ರಯತ್ನ ಪಡ್ತಾ ಇರ್ತೇವೆ. ಪ್ರತಿಯೊಬ್ಬರಲ್ಲೂ ಸ್ವಂತ ಮನೆ ಆಗಬೇಕು ಅನ್ನುವ ಕನಸು ಇದ್ದೇ ಇರುತ್ತೆ. ನಿಮಗೆ ಸ್ವಂತ ಮನೆ ಅನ್ನುವ ಕನಸು ಈಡೇರಬೇಕು, ಸಾಕಾರಗೊಳ್ಬೇಕು ಅಂದರೆ ಏನು ಮಾಡಬೇಕು? ಇಲ್ಲಿ ಹೇಳುವ ಶಕ್ತಿಶಾಲಿ ಮಂತ್ರವನ್ನ ಪಠಿಸುತ್ತಾ ಬನ್ನಿ. ಈ ಶಕ್ತಿಶಾಲಿ ಮಂತ್ರವನ್ನ ದಿನಕ್ಕೆ 21 ಬಾರಿ ಅಥವಾ 108 ಬಾರಿ ಪಠಿಸಬೇಕು. ಆ ಶಕ್ತಿಶಾಲಿ ಮಂತ್ರವೇ ಭೂವರಾಹ ಸ್ವಾಮಿಯ ಮಂತ್ರವಾಗಿದೆ. ಮಂತ್ರವನ್ನು ಯಾವ ಸಮಯದಲ್ಲಿ ಪಠಿಸಿದರೆ ಒಳ್ಳೆಯದಾಗುತ್ತೆ ಅನ್ನೋದನ್ನು ಇಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಬಟನ್ ಒತ್ತಿದರೆ ಮುಂದೆ ಬರುವ ಎಲ್ಲ ವಿಡಿಯೋಗಳು ಉಚಿತವಾಗಿ ನಿಮಗೆ ನೋಡಲಿಕ್ಕೆ ಸಿಗ್ತವೆ. ತಡಬೇಡ, ಬನ್ನಿ ಸ್ವಂತ ಮನೆಗೋಸ್ಕರ ಯಾವ ಮಂತ್ರವನ್ನು ಪಠಿಸಬೇಕು ಅಂತ ನೋಡೋಣ. ಈ ಮಂತ್ರವನ್ನು ಬೆಳಗಿನ ಸಮಯದಲ್ಲಿ 21 ಬಾರಿ ಅಥವಾ 108 ಬಾರಿ ಪಠಿಸಿದರೆ ಉತ್ತಮ. ಭೂವರಾಹ ಸ್ವಾಮಿ ಮಂತ್ರ. ಓಂ ನಮೋ ಭಗವತೆ ವರಾಹರೂಪಯೇ ಭೂರ್ಭುವಸ್ವಃ ಭೂಪತಯೇ ಭೂಪತಿತ್ವಂ ಮೇ ದೇಹಿ ದಾಪಯ ಸ್ವಾಹ. ಇನ್ನೊಂದ್ಸರಿ ಹೇಳ್ತೇನೆ. ಓಂ ನಮೋ ಭಗವತೆ ವರಾಹರೂಪಯೇ ಭೂರ್ಭುವಸ್ವಃ ಭೂಪತಯೇ ಭೂಪತಿತ್ವಂ ಮೇ ದೇಹಿ ದಾಪಯ ಸ್ವಾಹ. ವಿಷ್ಣುವಿನ 3ನೇ ಅವತಾರವೇ ಭೂವರಾಹ. ಇದು ಹಿಂದೂ ಧರ್ಮದ ದಶಾವತಾರಗಳಲ್ಲಿ 3ನೇಯದು. ಈ ಅವತಾರದಲ್ಲಿ ವಿಷ್ಣುವು ರಾಕ್ಷಸ ಹಿರಣ್ಯಾಕ್ಷನಿಂದ ಭೂಮಿಯನ್ನ ರಕ್ಷಿಸಲು ಹಂದಿಯ ರೂಪವನ್ನ ತಾಳುತ್ತಾನೆ. ಹಿರಣ್ಯಾಕ್ಷನು ಭೂಮಿಯನ್ನ ಕದ್ದು ಸಮುದ್ರದ ಆಳಕ್ಕೆ ತೆಗೆದುಕೊಂಡು ಹೋದಾಗ ವಿಷ್ಣುವು ವರಾಹನಾಗಿ ಭೂಮಿಯನ್ನ ಮೇಲೆತ್ತಿ ರಕ್ಷಿಸುತ್ತಾನೆ. ಕರ್ನಾಟಕದ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ತಾಲೂಕಿನ ಕಲ್ಲಹಳ್ಳಿಯಲ್ಲಿ ಶ್ರೀ ಭೂವರಾಹ ಸ್ವಾಮಿಯ ಪ್ರಸಿದ್ಧ ದೇವಾಲಯವಿದೆ. ಹಾಗೆ ಇನ್ನೊಂದು ದೇವಸ್ಥಾನ ಎಲ್ಲಿದೆ ಅಂತ ತಿಳ್ಕೊಳ್ಳೋಣ. ತಿರುಮಲದಲ್ಲಿರುವ ವೆಂಕಟೇಶ್ವರನ ದೇವಾಲಯದ ಆವರಣದಲ್ಲಿರುವ ಭೂವರಾಹ ಸ್ವಾಮಿಯ ದೇವಾಲಯವಿದೆ. ಸ್ನೇಹಿತರೆ, ಹೊಸ ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ವಿಡಿಯೋವನ್ನು ವೀಕ್ಷಿಸಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದಗಳು.